ಮಂಡ್ಯ ನಾಲೆಗಳಿಗೆ ಕೆಆರ್ಎಸ್ ಜಲಾಶಯದಿಂದ ನೀರು ಬಿಟ್ಟಾಯಿತು. ಈಗ ಹೇಮಾವತಿ ನಾಲೆಗಳಿಗೆ ನೀರು ಹರಿಸೋದಕ್ಕೆ ರೈತರು ಪಟ್ಟು ಹಿಡಿದು ಕುಳಿತಿದ್ದಾರೆ. ಹೇಮಾವತಿ ಎಡದಂಡೆ ಬಲದಂಡೆ ನಾಲೆಗಳಿಗೆ ನೀರು ಹರಿಸೋದಕ್ಕೆ ಆಗ್ರಹ ಕೇಳಿ ಬರ್ತಾ ಇದೆ. ಆಲ್ರೆಡಿ ಈಗ ಕೆಆರ್ಎಸ್ ಯಾವ ರೀತಿ ನೀರು ಬಿಟ್ಟಿದ್ದಾರೋ ನಾಲೆಗಳಿಗೆ, ಅದೇ ರೀತಿ ಹೇಮಾವತಿಗೂ ಬಿಡಿ, ಹೇಮಾವತಿ ಎಡದಂಡೆ ಬಲದಂಡೆ ನಾಲೆಗಳಿಗೆ ನೀರು ಹರಿಸಿ ಅಂತ ಆಗ್ರಹಿಸ್ತಿರೋದು ರೈತರು. ಕೆಆರ್ಪೇಟೆ ತಾಲೂಕಿನ ಹೇಮಾವತಿ ಎಡ ಹಾಗೆ ಬಲದಂಡೆಗಳ ನಾಲೆಗಳು ನೀರಿಲ್ಲದೆ ನೂರಾರು ಎಕರೆಯಲ್ಲಿ ಕಬ್ಬು ಜೋಳ ಬೆಳೆ ಒಣಗುತ್ತಾ ಇದೆ. ಈಗಾಗಲೇ ಬಿತ್ತನೆ ಮಾಡಿರೋ ಈ ಭಾಗದ ರೈತರಿಂದ ಭಾರಿ ಒತ್ತಾಯ ಕೇಳಿ ಬರ್ತಾ ಇದೆ. ಫಸಲು ಉಳಿಬೇಕು, ಹಾಗಾಗಿ ನಾಲೆಗೆ ನೀರು ಹರಿಸಿ ಅಂತ ರೈತರು ಒತ್ತಾಯಿಸುತ್ತಿದ್ದಾರೆ. ಕೆಆರ್ಪೇಟೆ ತಾಲೂಕು ರೈತ ಸಂಘಟನೆಯಿಂದ ಹೋರಾಟದ ಎಚ್ಚರಿಕೆಯನ್ನ ನೀಡಲಾಗಿದೆ. ಸರ್ಕಾರ ಮಲತಾಯಿಯ ಧೋರಣೆಯನ್ನ ಮಾಡಬಾರದು. ಒಂದು ಕಣ್ಣಿಗೆ ಸುಣ್ಣ ಮತ್ತೊಂದು ಕಣ್ಣಿಗೆ ಬೆಣ್ಣೆ ಹಚ್ಚುವ ಕೆಲಸ ಬೇಡ. ಯಾಕಂತ ಹೇಳಿದ್ರೆ ರಾಜ್ಯದ ಬಹುತೇಕ ರೈತರು ಮುಂಗಾರು ಮಳೆಯನ್ನ ಆಶ್ರಯಿಸಿ ಅದನ್ನೇ ನಂಬಿ ಈಗಾಗಲೇ ಬಿತ್ತನೆ ಬೀಜವನ್ನ ಎಲ್ಲ ಹೊಲಗಳಿಗೆ ಗದ್ದೆಗಳಿಗೆ ಹಾಕಿದ್ದಾಗಿದೆ. ಆದರೆ ಮಳೆರಾಯ ಮಾತ್ರ ಕೆಲವೊಂದಷ್ಟು ಭಾಗಗಳಿಗೆ ಕೃಪೆ ತೋರ್ತಾ ಇಲ್ಲ. ಈ ನಿಟ್ಟಿನಲ್ಲಿ ಈಗಾಗಲೇ ಕಾವೇರಿ ಜಲಾಶಯದಿಂದ ಅಥವಾ ಕೆಆರ್ಎಸ್ ನಾಲೆಗಳಿಗೆ ನೀರನ್ನ ಬಿಡುವ ಕೆಲಸವನ್ನ ಮಾಡ್ತು. ಈಗಾಗಲೇ ಹೇಮಾವತಿಯನ್ನ ನಂಬಿಕೊಂಡಿರುವಂತಹ ಕೆಲ ರೈತರು ಕೂಡ ಪಟ್ಟು ಹಿಡಿದು ಕುಳಿತುಕೊಂಡಿದ್ದಾರೆ. ನಾವೇನ್ ಮಾಡೋಣ, ಬೆಳೀತಾ ಇರುವಂತಹ ಬೆಳೆಗಳೆಲ್ಲವೂ ಕೂಡ ಫಸಲೆಲ್ಲವೂ ಕೂಡ ಒಣಗೋಗ್ತಾ ಇದೆ. ಹಾಗಾಗಿ ಕೆಆರ್ಎಸ್ ಜಲಾಶಯದಿಂದ ಹೇಗೆ ನೀರು ಬಿಟ್ಟಿದ್ದೀರೋ ಅದೇ ರೀತಿ ಬಲದಂಡೆ ಎಡದಂಡೆ ಹೇಮಾವತಿಗೆ ಸಂಬಂಧಪಟ್ಟ ಹಾಗೆ ನಮಗೂ ಕೂಡ ನೀರು ಹರಿಸಿ, ನಾವು ಕೂಡ ಬಿತ್ತನೆ ಕಾರ್ಯದಲ್ಲಿ ಬೆಳೆ ಬೆಳೆಯುವಂತ ಕೆಲಸದಲ್ಲಿ ನಿರತರಾಗಬೇಕು. ಇಲ್ಲ ಅಂತ ಹೇಳಿದ್ರೆ ನಾವು ಏನು ಹೋರಾಟವನ್ನ ಮಾಡ್ತೀವಿ ಮುಂದಿನ ಹೆಜ್ಜೆಯಲ್ಲಿ ಅಂತ ಎಚ್ಚರಿಕೆಯ ಸಂದೇಶವನ್ನ ರವಾನಿಸಿದ್ದಾರೆ. ಚಂದ್ರಾಯಪಟ್ಟಣ ಆಗ್ಬೋದು, ಕೇರ್ಪೇಟೆ ಆಗ್ಬೋದು, ಪಾಂಡುಪುರ ಆಗ್ಬೋದು, ನಾಗಮಂಗಲ ಆಗ್ಬೋದು, ಬಟ್ ನಾವು ಮುಂದೆ ಬೆಳೆ ಮಾಡೋದಕ್ಕೆ ನೀರು ಕೊಡಿ ಅಂತ ಕೇಳ್ತಿಲ್ಲ. ಸ್ಟ್ಯಾಂಡಿಂಗ್ ಕ್ರಾಪ್ ಇರೋದನ್ನ ಉಳಿಸ್ಕೊಳಕ್ ನೀರು ಕೊಡಿ ಕೇಳ್ತಾ ಇದೀವಿ ಒಂದು ಕಟ್ಟನ್ನ. ಅದ್ರ ಜೊತೆಗೆ ಜಾನುವಾರುಗಳಿಗೂ ಕೂಡ ಕುಡಿಯಕ್ಕೆ ನೀರಿಲ್ದಂಗೆ ಆಗದೆ. ಇರೋದನ್ನ ಡ್ಯಾಮಲ್ಲಿ ನೀರಿರೋದ್ರಿಂದ ಒಂದು ಕಟ್ಟನ್ನ ನೀರನ್ನ ಕೆರೆ ಕಟ್ಟೆಗೆ ತುಂಬಿಸಿ ಇರೋ ಕ್ರಾಪ್ಗೆ ನೀರು ಕೊಡಬೇಕು ಅಂತೇಳಿ ಹೇಮಾವತಿ ಇಂಜಿನಿಯರ್ ಜೊತೆಲೂ ಮಾತಾಡಿದ್ದೀವಿ. ಸಂಬಂಧಪಟ್ಟ ತಹಶೀಲ್ದಾರ್ಗೂ ಕೂಡ ಬೆಳಗ್ಗೆ ಫೋನ್ ಮಾಡಿ ಹೇಳಿದ್ದೀವಿ. ತುರ್ತಾಗಿ ಅವ್ರನ್ನ ಹೇಮಾವತಿಯವ್ರು ಕರೆಸಿ ಒಂದು ಕಟ್ಟನ್ನ ನೀರು ಬಿಡಿಸಿ ಅಂತೇಳಿ. ಏನು ಹೋರಾಟ ಮಾಡ್ತಾರೆ ಕೇಳ್ತಾರೆ ಅನ್ನೋ ವಿಚಾರ ಇರಬಾರ್ದು. ಯಾಕೆಂದ್ರೆ ಯಾರೋ ಒಂದು ತಾಲೂಕಲ್ಲಿ ಕೇಳ್ತಾರೆ, ಒಂದು ತಾಲೂಕಲ್ಲಿ ಕೇಳೋದಿಲ್ಲ. ಇವತ್ತು ಹಳ್ಳಿಗಳಲ್ಲಿ ದನ ಕರುಗಳಿಗೆ ಕುಡಿಯಕ್ಕೆ ನೀರಿಲ್ಲ, ಪ್ರಾಣಿ ಪಕ್ಷಿಗಳಿಗೆ ನೀರಿಲ್ಲ, ಕೆರೆ ಕಟ್ಟೆಗಳೆಲ್ಲ ಬರಿದಾಗಿದ್ದಾವೆ. ನಮ್ಮ ಅಧಿಕಾರಿಗಳು ನಿದ್ದೆ ಮಾಡ್ತಾವ್ರೆ ಅನ್ನೋ ಕಾಣ್ತದೆ. ಈ ಕೂಡಲೇ ಏನಾದರೂ ಕೂಡ ಹೇಮಾವತಿ ಬರೋಂಥ ರೈತರಿಗೆ ಸ್ಟ್ಯಾಂಡಿಂಗ್ ಕ್ರಾಪ್ಗೆ ನೀರು ಕೊಡಲಿಲ್ಲ ಅಂತಂದ್ರೆ ಮುಂದಿನ ದಿನದಲ್ಲಿ ನಾವು ಕೂಡ ಬೀದಿಗೆ ಇಳಿದು ಅನಿವಾರ್ಯವಾಗಿ ಹೋರಾಟ ಮಾಡಬೇಕಾಗುತ್ತದೆ. ಅದನ್ನ ತಪ್ಸಕ್ಕೆ ಈ ಅಧಿಕಾರಿಗಳು ಏನ್ ಮಾಡ್ತಿದ್ದಾರೆ, ಹೋರಾಟ ರೈತರು ಬೀದಿಗೆ ಇಳಿಯೋದಕ್ಕಿಂತ ಮುಂಚೆ ಎಚ್ಚರಾಗಿ ಹೇಮಾವತಿ ನೀರನ್ನ ಕೆರೆ ಕಟ್ಟೆಗಳಿಗೆ ತುಂಬಿಸುವಂತ ಕೆಲಸ ಮಾಡಲಿಲ್ಲ ಅಂದ್ರೆ ಮುಂದಿನ ದಿನಗಳಲ್ಲಿ ತಾಲೂಕಾದ್ಯಂತ ಹಳ್ಳಹಳ್ಳಿಗೆ ಹೋಗಿ ಜನನ್ನ ಪ್ರಚಾರ ಮಾಡಿ ರಸ್ತೆಗಿಳಿಯುವಂತ ಪರಿಸ್ಥಿತಿ ಎದುರಾಯ್ತಾ ಇತ್ತು. ಯಾಕೆಂದ್ರೆ ಹಳ್ಳಿಗಳಲ್ಲಿ ಕುಡಿಯಕ್ಕೆ ನೀರಿಲ್ಲ. ಪಂಚಾಯತಿಲಿ ಈಗಾಗಲೇ ಏನಾಗಿದೆ ಅಂದ್ರೆ ಎಲ್ಲೋ ತರಿಸ್ಬೇಕು, ಏನೋ ಮಾಡ್ಬೇಕು ಅಂತೇಳಿ ಆಲ್ಟರ್ನೇಟ್ ಮಾಡ್ತಿದ್ದಾರೆ. ಹಂಗಾಗಿ ಕುಡಿಯೋ ನೀರು ಜೊತೆಗೆ ಇರೋ ಬೆಳೆಗಳನ್ನ ರಕ್ಷಣೆ ಮಾಡ್ಕೊಳ್ಳೋಕ್ಕೋಸ್ಕರ ಹೇಮಾವತಿ ನೀರನ್ನ ತ್ವರಿತವಾಗಿ ಒಂದು ಕಟ್ ನೀರು ಕೊಡಬೇಕು ಅಂತೇಳಿ ತಾಲೂಕು ರೈತ ಸಂಘ ಒತ್ತಾಯ ಮಾಡ್ತದೆ. ಹೇಮಾವತಿ ಭಾಗಕ್ಕೆ ಸೇರ್ಕೊಂಡಂಗೆ ಬಿಜೆಪಿ ನಾಯಕರು ತಮ್ಮ ಸ್ವಂತ ಖರ್ಚಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಮುಂದಾಗ್ತಿದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸೆಡ್ಡು ಹೊಡೆದು ಕೆರೆಗಳ ಅಭಿವೃದ್ಧಿ ಕಾರ್ಯ ಮಾಡೋದಕ್ಕೂ ಮುಂದಾಗ್ತಾ ಇರುವುದು. ಚಾಮರಾಜನಗರ ಜಿಲ್ಲೆಯ ಹನೂರಿನಲ್ಲಿ ಕೆರೆಗಳ ಅಭಿವೃದ್ಧಿಗೆ ಬಿಜೆಪಿ ಮುಖಂಡರು ಮುಂದಾಗ್ತಿದ್ದಾರೆ. ಚಾಮರಾಜನಗರ ಜಿಲ್ಲಾ ಬಿಜೆಪಿ ಹಿಂದುಳಿದ ವರ್ಗಗಳ ಮೋರ್ಚಾ ವತಿಯಿಂದ ಈ ಕಾರ್ಯವನ್ನ ಕೈಗೆತ್ತಿಕೊಂಡಿರೋದು. ಚಿಕ್ಕರಾಜಶೇಖರ ದೊಡ್ಡಿ ಕೆರೆ ಸೇರಿ ಅನೇಕ ಕೆರೆಗಳ ಹೂಳೆತ್ತೋದಕ್ಕೂ ಕೂಡ ಕ್ರಮವನ್ನ ಕೈಗೊಳ್ಳಲಾಗ್ತಿದೆ. ಕೆರೆ ಕಟ್ಟೆಗಳಲ್ಲಿ ನೀರಿಲ್ಲದೆ ಜಾನುವಾರು ಹಾಗೆ ರೈತರು ಪರದಾಡ್ತಾ ಇದ್ದಾರೆ. ಆ ಹಿನ್ನೆಲೆಯಲ್ಲಿ ಕ್ರಮವನ್ನ ಕೈಗೊಂಡಿರೋದು. ಮುಂದಿನ ದಿನಗಳಲ್ಲಿ ಬರ ಪರಿಸ್ಥಿತಿಯನ್ನ ಎದುರಿಸೋದಕ್ಕೆ ಕೆರೆಗಳ ಅಭಿವೃದ್ಧಿ ಆಗಬೇಕು ಅಂತ ಈಗಾಗಲೇ ಈ ಹಿಂದೆಯೂ ಕೂಡ ನಾವು ಗಮನಿಸಿದ್ದೀವಿ. ರೈತರ ಸಂಘಟನೆಯೆಲ್ಲ ಸೇರಿ ಏನು ನೈಸರ್ಗಿಕವಾಗಿ ಆಗದೇ ಇರುವಂತಹ ಕೆಲಸಗಳಿಗೆ ಕೃತಕವಾದಂತಹ ಕೆರೆ ಕಟ್ಟೆಗಳನ್ನು ನಿರ್ಮಾಣ ಮಾಡಿರೋದು. ಜೊತೆಗೆ ಈಗ ಬಿಜೆಪಿ ಮುಖಂಡರುಗಳೇ ಮುಂದಾಗಿರೋದು ಕೆರೆ ಕಟ್ಟೆಗಳನ್ನು ಅಂದರೆ ಮತ್ತೊಮ್ಮೆ ಜೀವ ಕೊಡೋದಕ್ಕೆ, ಜೊತೆಗೆ ಕೆರೆಗಳ ಅಭಿವೃದ್ಧಿ ಮಾಡೋದಕ್ಕೆ. ಬರ ಪರಿಸ್ಥಿತಿಯನ್ನೇ ಎದುರಿಸಬೇಕು, ಆ ನದಿ ನೀರನ್ನೇ ನಂಬಿಕೊಂಡು ಕೆಲ ರೈತರು ಕೂಡ ಇರೋದು. ಜೊತೆಗೆ ಸ್ವಂತ ಖರ್ಚಿನಲ್ಲಿ ಮಾಡೋದ್ರ ಮೂಲಕ ಒಂದು ರೀತಿಯಲ್ಲಿ ಶ್ಲಾಘನೆಗೂ ಕೂಡ ಕಾರಣವಾಗ್ತಾ ಇರೋದು. ಕಾಂಗ್ರೆಸ್ ಸರ್ಕಾರ ಯಾವುದೇ ಕೆಲಸಕ್ಕೂ ಕೂಡ ಮುಂದಾಗ್ತಾ ಇಲ್ಲ. ಹಾಗಾಗಿ ಸರ್ಕಾರಕ್ಕೆ ಈ ಮೂಲಕ ಛೀಮಾರಿ ಹಾಕೋದಕ್ಕೆ, ಜೊತೆಗೆ ಸೆಡ್ಡೊಡಿಯೋದಕ್ಕೆ ಮುಂದಾಗ್ತಾ ಇರೋದು ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ. ಶಾಸಕ ಮಹೇಶ್ ಸೇರಿದಂತೆ ಕೆಲ ಬಿಜೆಪಿ ನಾಯಕರುಗಳು ಕೂಡ ಸೇರಿ ಈ ಕೆಲಸಕ್ಕೆ ಮುಂದಾಗ್ತಿರೋದು.
ಸರ್